ನಮಸ್ಕಾರ ಸ್ನೇಹಿತರೆ. ಇವಾಗ ನಾಗರ ಚೌತಿ ಪಂಚಮಿ ಬಂದರೆ ನಾಗದೇವ್ರಿಗೆ ಹಾಲು ಹಾಕಬೇಕು, ಆತಗೆ ಅರಳು ಏರಿಸ್ಬೇಕು. ಅವೆಲ್ಲ ಅರಳು ಮಾಡೋದು ಹೇಗೆ ಎಂಬುದು ತೋರಿಸ್ಕೊಡ್ತೇನೆ. ಜೋಳ ಇದು ಮಾಮೂಲಿ ಜೋಳ, ನಾವು ಮಾಮೂಲಿ ಹಿಟ್ಟು ಮಾಡಿಕೊಂಡು ಬಕ್ರಿ ಮಾಡ್ಕೊತೀರ ಅಂಥ ಜೋಳ. ಅರಳು ಜೋಳ ಅಲ್ಲ, ಅರಳು ಜೋಳ ಎಲ್ಲ ಕಡೆ ಸಿಗಲ್ಲ. ಇದನ್ನು ಚಂದ ಬಿಸಿನೀರು ಮರಳಂಗೆ ಹಿಂಗೆ ಚಂದ ಮರಳೋ ಬಿಸಿನೀರಿಗೆ ಹಾಕಿಬಿಟ್ಟು ಹಿಂಗೆ ಹಾಕಿ 10 ನಿಮಿಷ ಮುಚ್ಚಿಡ್ಬೇಕು. 10-15 ನಿಮಿಷ ಮುಚ್ಚಿಟ್ಬಿಟ್ಟು ಅದನ್ನು ಬಸ್ದು ಆರಿ ಹಾಕಬೇಕು. 8 ತಾಸು ಕಾಟನ್ ಬಟ್ಟೆ ಮೇಲೆ ಆರಿ ಹಾಕಿ 8 ತಾಸು ಆದಮೇಲೆ ಅರಳು ಹುರಿಬೇಕು. ಅದು ಅರಳು ಹುರಿಯೋದು ಹೇಗಂತ ತೋರಿಸ್ತೀನಿ. ಈಗ ನಾನು ಆಲ್ರೆಡಿ ಅದು ಹಾಕಿ ಬಸಿ ಹಾಕಿ ಆರಿ ಹಾಕಿದ್ದು ರೆಡಿ ಅದು. ಇಲ್ಲಿ ನಿಮಗೆ ನೋಡಲಿ ಅಂತ ತೋರಿಸಿನಿ. ಇದು ಬಿಸಿನೀರ ಹೇಗೆ ಹಾಕಿ ಮುಚ್ಚಿಡ್ಬೇಕಂತ. ಇದಕ್ಕೆ ಉಕ್ಕರಿಸೋದು ಅಂತಾರೆ. ಇವಾಗ ಇದು ಅರಳು ಹುರಿಯೋದು ಹೇಗೆ ತೋರಿಸ್ತೀನಿ. ದಪ್ಪನ ತಳದ್ದು ಬಾಣಲಿ ಇಟ್ಕೋಬೇಕು. ದಪ್ಪನ ತಳ ಇರಬೇಕು. ಅದಕ್ಕೆ ಒಂದಿಷ್ಟು ಹಾಕ್ಕೋಬೇಕು. ಇದೆಲ್ಲ ಉಕ್ಕರಿಸ್ಬಿಟ್ಟು ಆಮೇಲೆ ಆರಿ ಹಾಕಿ 8 ತಾಸು ಆರಿ ಹಾಕಿ ತೊಗೊಂಡ್ಬಂದಿದ್ದು ಜೋಳ. ಬಾಣಲಿ ಚಂದ ಬಿಸಿ ಇರಬೇಕು. ಬಾಣಲಿ ಇಡ್ದಲ್ಲೇ ಹಾಕಿದ್ರೆ ಕಪ್ಪಾಗಿಬಿಡ್ತಾರೆ, ಅರಳು ಹೇಳಲ್ಲ ಅವಾಗ. ಈಗ ಚಟಪಟ ಅಂತಲೇ ಒಂದು ಬಟ್ಟೆ ಮುಚ್ಚಬೇಕು. ಕಾಟನ್ ಬಟ್ಟೆ, ಕಾಟನ್ದೇ ಇರಬೇಕು. ಮುಚ್ಚಿಬಿಟ್ಟು ಹೀಗೆ ಮಾಡ್ತಾ ಇದ್ರೆ ಚಟಾಪಟ ಅನ್ನೋದು ಕೇಳಿಸ್ತದೆ ನಿಮಗೆ. ಒಳಗೆ ಅರಳು ಆಗ್ತಾ ಇರ್ತದೆ. ಈ ಶಬ್ದ ನಿಂತ ಮೇಲೆ ತೆಗಿಬೇಕು. ಇದನ್ನ ಶಬ್ದ ನಿಲ್ಲೋ ತನಕ ಈ ಕೈ ಆಡ್ತಾ ಇರಬೇಕು. ಈ ಬಟ್ಟೆ ಹಾಕೋ ಉದ್ದೇಶ ಏನಂದರೆ ಈ ಅರಳು ಮೇಲೆ ಸಿಡಿದು ಹೊರಗಡೆ ಬಂದುಬಿಡ್ತವೆ. ನಾವು ಕೈ ಆಡಿಸೋದ್ರಿಗೆ ಎಲ್ಲ ಜೋಳ ಹೊರಗಡೆ ಬಂದುಬಿಟ್ಟಿರ್ತವೆ. ಅದು ಬರಬಾರ್ದು ಅಂತ ಈ ಕಾಟನ್ ಬಟ್ಟೆ ಹಾಕಬೇಕು. ಬಟ್ಟೆ ಹಾಕಿದರೆ ಹೊರಗಡೆ ಬರಲ್ಲ, ಅಲ್ಲೇ ಇರ್ತವೆ. ಆಯಿತು, ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಮಲ್ಲಿಗೂ ಅರಳದಂಗೆ ಅಲ್ಲವೇ ಅರಳು. ಇದು ನಾಗದೇವರಿಗೆ ಪಂಚಮಿ ದಿವಸ ಹಾಕಬೇಕು. ನಾಗಪ್ಪನ ತಲೆ ಮೇಲೆ ಇದು ಕಡ್ಲಿ ಇದೆಲ್ಲ ಹಾಕಿದರೆ ನಾಗದೇವರು ತೃಪ್ತಿಯಾಗಿ ಆಗ್ತಾನೆ. ಯಾರು ಇನ್ನೊಂದು ಮಾಡಲ್ಲ. ಇದನ್ನ ಇನ್ನೊಂದ್ಸಲ ತೋರಿಸ್ತೀನಿ. ಇಷ್ಟು ಜೋಳ ಉಕ್ಕರಿಸಿದಂದರೆ ಬಿಸಿಲಲ್ಲಿ ಹಾಕಿ ಅದು ಬಸ್ತು 8 ತಾಸು ಕಾಟನ್ ಬಟ್ಟೆ ಮೇಲೆ ಹಾಕಿ ಒಣಗಿಸಿದ್ದು ಆ ಜೋಳ ಇದು. ಇದು ಮಾಮೂಲಿ ತಿಂಬೋ ಜೋಳನೇ. ಈ ರಾಯಚೂರು ಕಡೆ, ಗುಲ್ಬರ್ಗ ಕಡೆ ಅರಳು ಜೋಳ ಅಂತಲೂ ಸಿಗ್ತಾವೆ. ಅದನ್ನು ಇದೇ ಪ್ರೊಸೀಜರ್, ಹೀಗೆ ಮಾಡೋದು. ಆದರೆ ಇದು ಅರಳು ಜೋಳ ಅಲ್ಲ, ಮಾಮೂಲಿ ಜೋಳ ಇದು. ಹೀಗಾಗಿ ಕೈ ಆಡಿಸ್ತಾ ಇರಬೇಕು. ಅದು ಚಟಪಟ ಅಂತ ಒಂದು ಅರಳು ಹಾಕ್ತಲೇ ಬಟ್ಟೆ ಮುಚ್ಚಬೇಕು. ಬಟ್ಟೆ ಮುಚ್ಚಿದ್ರೆ ಅಲ್ಲೇ ಇರ್ತವೆ, ಇಲ್ಲಾಂದ್ರೆ ಎಲ್ಲ ಸಿಡಿದು ಹೊರಗಡೆ ಬರ್ತಾವೆ. ನೋಡಿ ಇವಾಗ ಚಟ ಅಂತ ಇರ್ತದೆ. ಇವಾಗ ಹೆಗರ್ತದೆ. ಈ ಹೆಗರ್ಬಾರ್ದಂತೆ ಈ ಬಟ್ಟೆ ಹಾಕೋದು. ಈ ಶಬ್ದ ನಿಂತ ಮೇಲೆ ಸ್ಟವ್ ಆಫ್ ಮಾಡಿ ತೆಗಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಮಲ್ಲಿಗೆ ಹೋದಂಗೆ ಆಗ್ಬಿಟ್ಟ. ನೋಡಿ ಅರಳು ನಾಗಪ್ಪಗೆ ಹಾಕ್ಲಿಕ್ಕೆ ಇಷ್ಟೇ ಅರಳು ಬೇಕು. ಇಷ್ಟೊಂದು ಏನು ಮಾಡ್ಬೇಕಪ್ಪ ಅಂತ ವರಿ ಮಾಡಬೇಡಿ. ಇದಕ್ಕೆ ಮೆಂತ್ಯ ಹಿಟ್ಟು, ಎಣ್ಣೆ, ಎಲ್ಲ ತರಕಾರಿ ಹಾಕಿ ಕಲಿಸ್ಕೊಂಡು ತಿನ್ಬೋದು.
ಇಲ್ಲಾಂದರೆ ಇದನ್ನು ಮಿಕ್ಸಿಗೆ ಹಾಕಿದರೆ ಪೌಡ್ರ್ ಆಗ್ತದೆ. ಆ ಪೌಡ್ರಿಗೆ ತುಪ್ಪ ಬೆಲ್ಲ ಹಾಕಿ ತಿನ್ಬೋದು. ಸ್ವೀಟ್ ತಿನ್ಬೋದು. ಸ್ವೀಟ್ ಬೇಡ ಅಂಬರು ಮಜ್ಜಿಗೆ ಉಪ್ಪು ಹಾಕಿ ಕೂಡ ತಿನ್ಬೋದು. ಇದು ಒಂದು ಸ್ನ್ಯಾಕ್ಸ್ ಟೈಪು. ಸಾಯಂಕಾಲ ತಿನ್ಬೋದು. ಉಪವಾಸ ಇದ್ದವ್ರು ತಿನ್ಬೋದು. ಉಪವಾಸ ಇರ್ತಾರೆ ದೊಡ್ಡವರು, ವಯಸ್ಸಾದವರು, ಅವ್ರಿಗೆ ಏನು ತಿನ್ನಲಿಕ್ಕೆ ಬೇರೆ ಏನು ಮುಸುರಿ ತಿಂಬಲ್ಲ, ಅವ್ರು ಇನ್ನು ತಿನ್ಬೋದು. ಇದು ತಿನ್ನಕ್ಕೆ ಬರ್ತದೆ. ತಿಂದು ಮಾತ್ರೆ ಹಾಕ್ಕೋಬೋದು. ಅರಳು ಹಿಟ್ಟು ಅಂತಾರೆ ಅದಕ್ಕೆ, ಪುಡಿ ಮಾಡಿದರೆ ಇದು ಅರಳು. ಈಗ ಸ್ವಲ್ಪ ಕಡಿಮೆ ಆಗ್ತದೆ ಬರ್ತದೆ. ಕೆಲವೊಂದು ಕಡೆ ಮಾಡ್ತಾರೆ, ಇಲ್ಲ ಅಂತಲ್ಲ, ಅಂತೂ ಸ್ವಲ್ಪ ಕಡಿಮೆ ಆಗ್ತಾ ಇರ್ತದೆ. ಅದಕ್ಕೆ ಇದನ್ನ ಒಂಥರ ಎಲ್ಲರಿಗೂ ಗೊತ್ತಿರಲಿ ಎಂಬುದಕ್ಕೆ ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ಇಷ್ಟ ಆಗುತ್ತೆ ನನ್ನ ಯೂಟ್ಯೂಬ್ ಚಾನಲ್ ರುಚಿಗೂಡು. ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.